ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ತಿಂಡಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅದರಲ್ಲೂ ಈ ಚಿಕ್ಕ ಲೋಟ ತೊಗೊಂಡಿದ್ದೀನಿ. ಕಾಫಿ ಕುಡಿತೀವಿ ನೋಡಿ, ಆ ಲೋಟ ಇದರಲ್ಲಿ ಮಾಡಿದರೆ ಉಳಿಯುತ್ತೆ, ಅದಕ್ಕೆ ಅಷ್ಟೇ ಸಾಕು ಅಂತ. ಹಾಗೆ ಹಾಲೆಲ್ಲ ಕಾಯಿಸಿಟ್ಟಿದ್ದೀನಿ. ರಾತ್ರಿ ಒಂದು 1/2 ಲೀಟ್ರ್ ಹಾಲು ಕಾಯಿಸಿಟ್ಟಿದ್ದೆ. ಏನಕ್ಕೆ ಅಂದರೆ ಮೊಸರು ಮಾಡೋಣ ಅಂತೇಳಿ. ಇವಾಗ ಹಾಕಿದ್ದೀನಿ, ಸ್ವಲ್ಪ ಮೊಸರು ಹಾಕಿದ್ದೀನಿ. ಓಕೆ, ಈಗ ಮೊಳಕೆ ಕಾಳಿದೆ. ಇದರಲ್ಲಿ ಏನು ಮಾಡೋದು, ಉಪ್ಸಾರು ಮಾಡೋದಾ ಅಥವಾ ಮಸಾಲೆ ಸಾರು ಮಾಡೋದಾ ಗೊತ್ತಿಲ್ಲ. ಅದಕ್ಕೆ ಮಾಮನ ಕೇಳ್ಕೊಂಡು ಬಂದು ಮಾಡಿಬಿಡ್ತೀನಿ. ಏಕೆಂದರೆ ಆಮೇಲೆ ಬಿಸಿಲು ಮಾಡೋಕ್ಕೆ ಒಂಥರ ಹಿಂಸೆ ಆಗುತ್ತೆ. ಹಾಗೆ ಇದು ಖಾಲಿಯಾಗಿದೆ, ಇದು ಫುಲ್ ಮಾಡಬೇಕು, ಆಮೇಲೆ ಮಾಡ್ತೀನಿ. ಓಕೆ, ನಮ್ಮ ಗುಮ್ಮನು ಕಾಯ್ತಾವಳೆ, ಚಿಕನ್ ಹಾಕಿಲ್ಲ ಇನ್ನು. ಟೈಮ್ ಬಂದು 7:25 ಆಗ್ತಾ ಉಂಟು. ಹಾಗೆ ರಾತ್ರಿ ನಿಮಗೆ ತೋರಿಸಿದ್ನಲ್ಲ, ಪಿಲ್ಲೋಗೆ ಟೀ ಶರ್ಟ್ ಹಾಕಿರೋದು. ನಾನು ತಲೆಗೆಲ್ಲ ಫುಲ್ ಎಣ್ಣೆ ಹಚ್ಚಿದ್ನಲ್ಲ, ಅದಕ್ಕೆ ಇಷ್ಟು ಎಣ್ಣೆ ಆಗಿದೆ ನೀವು ನೋಡ್ತಿರ್ಬೋದು. ಮಾಮನ ಪಿಲ್ಲೋಲಿ ಅಷ್ಟೊಂದು ಎಣ್ಣೆ ಆಗಿಲ್ಲ, ಯಾಕೆಂದರೆ ಅವರು ಬರೀ ನೆತ್ತಿಗೆ ಮಾತ್ರ ಹಾಕ್ಕೊಂಡಿದ್ರು, ಅದರಿಂದ. ಓಕೆ, ಹಾಗೆ ನೋಡಿ, ಇದು ಟೀ ಶರ್ಟ್ ಏನಂದರೆ ಸ್ವಲ್ಪ ಮಂದ ಇರುತ್ತೆ, ಅದರಿಂದ ಒಂದೊಂದು ಸರಿ ಪಿಲ್ಲೋಗೂ ಕೂಡ ಲೈಟಾಗಿ ನೋಡಿ ಕಾಣಿಸ್ತಿದೆಯಾ ನಿಮಗೆ? ಇದು ತೆಗಿಬೇಕು, ಇವಾಗ ತೆಗಿತೀನಿ. ಇದು ನೋಡಿ, ಪಿಲ್ಲೋಗೂ ಕೂಡ ಲೈಟಾಗಿ ಎಣ್ಣೆ ಆಗಿದೆ. ಒಂದೊಂದು ಸರಿ ನಾವು ಪಿಲ್ಲೋಗೆ ಏನು ಹಾಕದೆ ಯೂಸ್ ಮಾಡಿದ್ರೆ ಪಿಲ್ಲೋಗಾಗಿ ಪಿಲ್ಲೋಯಿಂದ ದಿಂಬೊಳಗಡೆಗೂ ಕೂಡ ಹೋಗುತ್ತೆ. ಪಿಲ್ಲೋ ಕವರಿಂದ ದಿಂಬೊಳಗೂ ಕೂಡ ಹೋಗುತ್ತೆ. ಸ್ವಲ್ಪ ಮಂದವಾಗಿರೋದು ಹಾಕಿದ್ರೆ ಓಕೆ ನೋಡಿ. ಆದರೂ ಇದು ಮಂದ ಇದೆ, ಆದರೂ ಕೂಡ ಇದರೊಳಗಡೆ ಕೂಡ ಹೋಗಿದೆ ಎಣ್ಣೆ. ಮಾಮಂದ್ರಲ್ಲಿ ಹೋಗಿಲ್ಲ. ಓಕೆ, ಹಾಗೆ ಇದು ಏನು ಇದು ಹಾಕಿದ್ದೀನಲ್ಲ, ಇದರಿಂದ ನೋಡಿ ಈ ಸೈಡು ನಾನು ಹೇಳಿದ್ದೆ, ಈ ಕಡೆ ಆ ಕಡೆ ಮಾತ್ರ ಆಗುತ್ತೆ. ಮೂಲೆಯಲ್ಲೆಲ್ಲ ನೀಟಾಗಿ ಟೈಟ್ ಕುತ್ಕೊಂಡಿರುತ್ತೆ ಅದು. ಓಕೆ, ಇವಾಗ ತಲೆಯೆಲ್ಲ ಬಾಚಬೇಕು, ಹಾಗೇ ಇದೆ. ಅದಕ್ಕೆ ನಾನು ಫೇಸೇ ತೋರಿಸ್ತಾ ಇಲ್ಲ. ನೀಟಾಗಿ ಆಮೇಲೆ ಕೆಳಗಡೆ ಹೋಗಿದ್ದು ಬರ್ತೀನಿ ಫಸ್ಟು, ಆಮೇಲೆ ಬಂದು ತಲೆಯೆಲ್ಲ ನೀಟಾಗಿ ಬಾಚಿಬಿಟ್ಟು ಇಲ್ಲೆಲ್ಲ ನೋಡಿ ಈ ಥರ ಎಲ್ಲ ಬಿಟ್ಕೊಂಡಿರುತ್ತೆ. ಎಣ್ಣೆ ಹಾಕಿದ್ರೆ ಅಷ್ಟೊಂದು ಬಿಡಲ್ಲ, ಡ್ರೈ ಇದ್ದರೆ ಇಲ್ಲೆಲ್ಲ ಹಿಂಗೆ ಬಿಟ್ಟಿರುತ್ತೆ. ಬರಗಮ್ಮ ಕೆಳಗಡೆ ಹೋಗೋಣ. ಗಮ್ಮ ರೋಡ್ ಬರಲ್ಲ. ಗುಮ್ಮೆ, ದಿನ ಒಂದೊಂದು ಜಾಗ ನೋಡ್ತೀನಿ ನೀನು. ಸ್ಟೈಲ್ ನೋಡು, ಸ್ಟೈಲು ಮಲಗಿರೋ ಸ್ಟೈಲು. ರಾತ್ರಿ ಹಾಗೆ ಮಾಮ ಚಿಕನ್ ಎಲ್ಲ ತೊಗೊಬಂದಿದ್ರು, ಏನಾದರೂ ಮಾಡು ಅಂಥೇಳಿ. ನನಗೆ ಸ್ವಲ್ಪ ಚಿಕನಲ್ಲಿ ಡ್ರೈ ಎಲ್ಲ ಇಷ್ಟ ಆಗುತ್ತೆ. ಅದಕ್ಕೆ ಕ್ಯಾಪ್ಸಿಕಮ್ ಇತ್ತು ಮನೇಲಿ, ಅದಕ್ಕೆ ಚಿಲ್ಲಿ ಚಿಕನ್ ಗ್ರೇವಿ ಮಾಡೋಣ ಅಂಥೇಳಿ ಮಾಡಿದ್ದೆ. ಈ ಸರಿ ಏನಾಗಿದೆ, ಚಿಕನ್ನು ನಾನು ಯಾವಾಗಲೂ ಚಿಕನ್ನು ಅಥವಾ ಮಟನ್ ತಂದರೆ ಬೋನ್ ಇರಬೇಕು, ಆವಾಗ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಅದರಲ್ಲಿ ಬೋನ್ ಇಲ್ಲ ಅಂದರೆ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಈ ಸರಿ ಏನಾಗಿದೆ, ಚಿಕನ್ನು ಬೋನೇ ಇಲ್ಲ, ಜಾಸ್ತಿ ಬೋನ್ಲೆಸ್ ಚಿಕನ್ ಥರ ಆಗಿಬಿಟ್ಟಿದೆ. ಎಲ್ಲೋ ಒಂದು 4-5 ಪೀಸ್ ಅಷ್ಟೇ ಬೋನ್ ಇರುವಂಥದ್ದು. ನನಗೆ ಇಷ್ಟನೇ ಆಗ್ತಾಯಿಲ್ಲ, ಏನು ಮಾಡೋದು. ಆಮೇಲೆ ಒಂದು ಸ್ವಲ್ಪ ತಿಂದ್ವಿ ಅಷ್ಟೇ. ಆಮೇಲೆ ಮಾಮ ಒಂದು ಸ್ವಲ್ಪ ಆಫೀಸಿಗೆ ತೊಗೊಂಡೋಗ್ತೀನಿ ಅಂತ ಹೇಳಿದರು. ಸರಿ, ತೊಗೊಂಡೋಗಿ ಮತ್ತು ನೆಕ್ಸ್ಟ್ ಡೇ ನಾನು ತಿನ್ನಲ್ಲ, ಯಾಕೆಂದರೆ ಗುರುವಾರ ಅಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ತಿನ್ನೋದಿಲ್ಲ. ಸರಿ, ಹಾಗೆ ಮಾಡಿದ್ದೀನಿ. ತಿಂದರೆ ಕೌಶಿ ಮತ್ತು ಮಾಮ ಇಬ್ಬರೇ ತಿನ್ನೋದು. ಮಾಮ ಬೇಡ, ನಾನು ರಾತ್ರಿ ತಿಂದಿದ್ದೀನಿ ಒಂದು ಟೈಮು, ಸಾಕು ಅಷ್ಟೇ ಅಂತಂದು. ಕೌಶಿ ನಾನು ತಿನ್ನಬೇಕು ಅಂತ ಅಂದ. ರಾತ್ರಿ ಅಷ್ಟು ತಿಂದಂಗೆ ಆಗಿಲ್ಲ ನನಗೊಂದು 4 ಪೀಸ್ ಇಡಮ್ಮ ಅಂತ ಹೇಳ್ದೆ. ಸರಿ ಆಯಿತು ಅಂದ್ಬಿಟ್ಟು ಅವ್ನಿಗೊಂದು 4 ಪೀಸ್ ಇಟ್ಬಿಟ್ಟು ಇನ್ನೊಂದಷ್ಟು ಚಿಕನನ್ನು ಒಂದು ಬಾಕ್ಸಲ್ಲಿ ಹಾಕಿ ಆಫೀಸಿಗೆ ಕಳಿಸ್ದೆ. ಟೇಸ್ಟು ಇರುತ್ತೆ, ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ನೀವು ಮಟನ್ ಏನೇ ತೊಗೊಳ್ಳಿ, ಮಟನ್ ಚಿಕನ್ ಏನೇ ತಿಂದ್ರೂ ಅದರಲ್ಲಿ ಮೂಳೆ ಇದ್ರೇ ಟೇಸ್ಟ್ ಜಾಸ್ತಿ ಇರುತ್ತೆ. ಇದೆಲ್ಲ ಒಂಥರ ಚಿಂಗಮ್ ಆಗ್ದಂಗೆ ಆಗುತ್ತೆ, ಅಲ್ಲಿಗೆಲ್ಲ ಹೋಗಿ ಸಿಗಾಕೊಳ್ಳೋದು ಆ ಥರ ಆಗುತ್ತೆ.
ಆದರೆ ಮೂಳೆ ಇರೋ ಮಾಂಸನೇ ಒಂಥರ ಟೇಸ್ಟು, ಮೂಳೆ ಇಲ್ಲದೇ ಇರೋ ಮಾಂಸನೇ ಒಂಥರ ಟೇಸ್ಟು. ಅದಕ್ಕೆ ಯಾವಾಗಲೂ ಮೋಹನ್ ಮಾಮನಿಗೆ ಮೂಳೆ ಜಾಸ್ತಿ ಇರೋ ಕಡೆ ಕಟ್ ಮಾಡಿಸ್ಕೊ ತೊಗೊಬನ್ನಿ ಅಂತ ಹೇಳ್ತಾ ಇರ್ತೀನಿ. ಒಂದೊಂದು ಸರಿ ಈ ಥರ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಓಕೆ, ಅದನ್ನು ಬಿಸಿ ಮಾಡಿ ಇಟ್ಬಿಟ್ಟು ಇಲ್ಲಿ ನಾನು ದ್ರಾಕ್ಷಿ ಹಣ್ಣೆಲ್ಲ ಇತ್ತು, ಅದಕ್ಕೆ ನಾನು ಉಪ್ಪು ಎಲ್ಲ ಹಾಕಿ ಇಟ್ಬಿಟ್ರೆ ಹೀಗೆ ಓಡಾಡಿಕೊಂಡೇ ತಿಂದ್ಬಿಟ್ಟಿರ್ತೀವಿ. ಅದನ್ನ ಕುತ್ಕೊಂಡು ತಿನ್ನಬೇಕಂತ ಏನೂ ಇಲ್ಲ. ಉಪ್ಪೆಲ್ಲ ತೊಳೆದ್ಬಿಟ್ಟು ಉಪ್ಪೆಲ್ಲ ಹಾಕಿಟ್ಬಿಟ್ರೆ ಅದನ್ನ ಅಡುಗೆ ಮನೆಗೆ ಅಥವಾ ಹಾಲಲ್ಲಿ ಡೈನಿಂಗ್ ಟೇಬಲ್ ಇಲ್ಲ ಅಲ್ವ ನಮ್ಮ ಮನೇಲಿ, ಟಿಫೈ ಮೇಲೆ ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಓಡಾಡಿಕೊಂಡು ನೋಡಿಬಿಟ್ಟು ಎತ್ಕೊಂಡು ತಿಂತಾಯಿರ್ತಾರೆ. ನಾನೇನಾದರೂ ಕಿಚನಲ್ಲಿದ್ದರೆ ನಾನು ಅವಾಗವಾಗ ತಿಂಡಿ ಮಾಡ್ತಾ ಕಿಚನಲ್ಲಿ ಎಷ್ಟೊತ್ತು ಇರ್ತೀನಿ ಅಷ್ಟೊತ್ತು ಬಾಯಿಗೆ ಹಾಕ್ತಾನೇ ಇರ್ತೀನಿ. ಈ ವೆದರಿಗೆ ಸ್ವಲ್ಪ ಏನಾಗಲ್ಲ, ಏನಾದರೂ ಚಳಿಗಾಲ ಆ ಥರ ಟೈಮಲ್ಲಾದರೆ ಸ್ವಲ್ಪ ಗಂಟ್ಲು ಕೆರೆತ ಈ ಥರದಂತೂ ಬರುತ್ತೆ, ಮಳೆಗಾಲ ಚಳಿಗಾಲ ಆದರೆ. ಸಮ್ಮರಲ್ಲಿ ಆ ಥರ ಏನೂ ಆಗೋಲ್ಲ. ಫಸ್ಟು ಉಪ್ಪೆಲ್ಲ ಹಾಕಿ ತೊಳೆದ್ಬಿಟ್ಟು ಅದನ್ನು ನೀರನ್ನ ನೀಟಾಗಿ ಬಸಿದ್ಬಿಟ್ಟು ಮತ್ತೆ ಉಪ್ಪು ಹಾಕಿದ್ದೀನಿ, ಪುಡಿ ಉಪ್ಪು. ಮೇಲೆ ನೋಡಿ ದ್ರಾಕ್ಷಿ ಹಣ್ಣಿನ ಮೇಲೆ ಆ ಉಪ್ಪು ಕುತ್ಕೋಬೇಕು, ಆವಾಗ ಅದೇನು ಅನಿಸಲ್ಲ, ಆವಾಗ ಟೇಸ್ಟು ಚೆನ್ನಾಗಿರುತ್ತೆ. ಸ್ವೀಟು ಉಪ್ಪು ಎರಡೂ ಇದ್ದಾಗ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಇಲ್ಲಿ ನೋಡಿ ಬಾಕ್ಸಿಗೆ ಹಾಕಿದ್ದೀನಿ. ಸ್ವಲ್ಪನೇ ತೊಗೊಂಡೋಗೋದು, ಒಂದೊಂದು ಪೀಸ್ 2 ಪೀಸ್ ಹಾಕ್ಕೊಳ್ತಾರೆ ಅಷ್ಟೇ, ಇನ್ನೇನಿಲ್ಲ. ಆ ರೀತಿ ಮಾಮ ಫುಲ್ಲು ಬರೀ ಚಿಕನ್ನೇ ಹಾಕ್ಬೇಡ, ಅದ್ರ ಜೊತೆ ಸ್ವಲ್ಪ ಗ್ರೇವಿನೂ ಹಾಕು ಅಂತ ಹೇಳಿದ್ರು. ಅದಕ್ಕೆ ಸ್ವಲ್ಪ ಗ್ರೇವಿನೂ ಕೂಡ ಹಾಕಿದ್ದೀನಿ. ಹಾಗೆ ಇಲ್ಲಿ ಏನೋ ಒಂದು ತೋರಿಸ್ತೀನಿ ನೋಡಿ, ನಿಜವಾಗ್ಲೂ ಅದನ್ನು ನೋಡಿಬಿಟ್ಟು ನನಗಂದು ಸಖತ್ ಬೇಜಾರಾಗೋಯಿತು. ಇನ್ಮೇಲೆ ಇನ್ನು ಯಾವುದೇ ಗಿಡಗಳನ್ನ ಇನ್ನು ಪಾಟಲ್ಲಾಗಲಿ ಅಥವಾ ನೆಲದಲ್ಲಾಗಲಿ ಹಾಕಲ್ಲ. ಯಾಕೆಂದರೆ ಅಷ್ಟು ಬೆಳಿಗ್ಗೆ ಹೋದಾಗ ನಂಗೆ ಅದೇ ಬೇಜಾರಾಗೋಯಿತು. ಇದು ನೆಲದಲ್ಲಿ ನೀವು ನೋಡಿದ್ದೀರ, ಕರಿಬೇವು ನೆಲದಲ್ಲಿತ್ತು, ಅಲ್ಲಿಂದ ಏನಿದೆ ಇಲ್ಲಿ ಹೆಗ್ಣ ಅದು ಕಿತ್ತಾಕಿತ್ತು, ಅಲ್ಲಿಂದ ನಾನು ಪಾಟಲ್ಲಾದರೂ ಹಾಕೋಣ ಚೆನ್ನಾಗಿದೆ. ಅದು ನಾಟಿ ಕರಿಬೇವು, ಫಾರಮಲ್ಲ, ನಾಟಿ ಕರಿಬೇವು. ಇಲ್ಲಾದರೂ ಹಾಕೋಣ ಅಂದ್ಬಿಟ್ಟು ನಾನು ನೆಲದಿಂದ ತೆಗೆದು ಅದರಲ್ಲಿ ಕಿತ್ತಾಕಿತ್ತು ಅಂತೇಳಿ ಪಾಟಲ್ಲಿ ಹಾಕ್ತೆ. ಓಕೆ, ಪಾಟಲ್ಲಾದರೂ ಬರಲಿ ಚೆನ್ನಾಗಿ ಅಂತೇಳಿ ಅಲ್ಲಿ ಹೋಗಿ ಕೂಡ ಹೆಗ್ಣ ಏನದು ಮಣ್ಣೆಲ್ಲ ತೆಗೆದಿದೆ, ಅಲ್ಲೂ ತೆಗೆದಿದೆ. ಅಲ್ಲೊಂದು 2-3 ಪಾಟ್ ಇಟ್ಟಿದ್ದೀನಿ ಸಂಪು ಮೇಲೆ, ಅಲ್ಲೂ ಕೂಡ ಮಣ್ಣೆಲ್ಲ ತೆಗೆದಾಕಿದೆ. ಹಾಗೆ ಇಲ್ಲೇನು ಅವರೆಕಾಯ್ದು ಒಂದೇ ಒಂದು ಗಿಡ ಬಂದಿತ್ತು, ಏನೋ ಬರ್ತಿದೆಯಲ್ಲ ಅಂಥೇಳಿ ಅದಕ್ಕೆ ನೀರು ಹಾಕ್ತಿದ್ದೆ. ಅದರಲ್ಲೂ ಅಷ್ಟೇ ಅವರೆಕಾಯಿನೂ ಕಿತ್ಕೊಂಡು ತಿಂದ್ಬಿಟ್ಟಿದೆ. ಈ ಥರ ಎಲ್ಲ ಆದಾಗ ನಿಜವಾಗ್ಲೂ ಬೇಜಾರಾಗುತ್ತೆ. ಏನಾದರೂ ಹಾಕ್ದಾಗ ಇಲಿ ಹೆಗ್ಣ ಈ ಥರ ಮಾಡಿಬಿಟ್ರೆ ನಿಜವಾಗ್ಲೂ ನನಗೆ ಎಷ್ಟೊಂದು ಆಸೆ ಇತ್ತು ಅಂದರೆ ಈ ಸೈಡ್ ಏನೋ ಹಾಕಿದ್ರೆ ಬರಲ್ಲ, ಯಾಕೆಂದರೆ ಮರ ಇರೋದ್ರಿಂದ ಈ ಕಡೆ ಏನೇ ಗಿಡಗಳು ಹಾಕಿದ್ರು ಅನ್ನೋದು ವೇಸ್ಟು, ಅಷ್ಟು ನೀಟಾಗಿ ಬರಲ್ಲ, ಬರುತ್ತೆ ನಿಧಾನಕ್ಕೆ ಬರುತ್ತೆ. ಈ ಕಡೆ ಅಂದರೆ ಇನ್ನೊಂದು ಸೈಡ್ ಏನಿದೆ ಅಲ್ಲಿ ಮರ ಇಲ್ವಲ್ಲ, ಅಲ್ಲಿ ಬಿಸಿಲು ಕೂಡ ಚೆನ್ನಾಗಿ ಬರುತ್ತೆ. ಮರ ಇರೋ ಜಾಗದಲ್ಲಿ ಬಿಸಿಲು ನೀಟಾಗಿ ಬೀಳಲ್ಲ, ಕಡಿಮೆ ಬಿಸಿಲು ಬೀಳೋದು. ಇನ್ನೊಂದು ಸೈಡು ಮರ ಇಲ್ವಲ್ಲ, ಅದರಿಂದ ನೀಟಾಗಿ ಬಿಸಿಲು ಬೀಳುತ್ತೆ ಚೆನ್ನಾಗಿ. ಅಲ್ಲಿ ಏನಾದರೂ ನನಗೆ ಆವಾಗ ಹಂಗೆ ಅನಿಸಿದ್ದು, ಇದು ಗಿಡಗಳಂದರೆ ಯಾವ ಥರದಂದರೆ ಮನೆಗೆ ಯೂಸ್ ಆಗುವಂಥದ್ದು ಏನಾದರೂ ಹಾಕೋಣ. ಈಗ ಮೆಂತ್ಯ ಹಾಕಿದ್ದೆ, ಅದು ಒಂದಿನ ನಾನು ಯೂಸ್ ಮಾಡಿದೆ, ಏನೋ ಒಂಥರ ಖುಷಿಯಾಯಿತು. ಆ ಥರದ್ದೇ ಮನೆಗೆ ಏನಾದರೂ ಯೂಸ್ ಆಗುವಂಥದ್ದು ಹಾಕೋಣ ಅಂತೇಳಿ ನನಗೆ ಆಸೆ ಇತ್ತು. ಅಲ್ಲಿ ಮೆಣಸಿನ್ಕಾಯಿಂದು ಬೀಜಗಳೆಲ್ಲನೂ ಹಾಕಿ ಅದು ಒಂದು ಸ್ವಲ್ಪ ಉದ್ದ ಬೆಳೆದಿದೆ. ಈಗ ಅದನ್ನು ಹಾಕ್ಲಾ ಬೇಡವಾ ಆ ಥರ ಯೋಚನೆ ಆಗಿಬಿಟ್ಟಿದೆ. ಯಾಕೆಂದರೆ ಅದು ಮಣ್ಣು ತೆಗಿಯೋದಲ್ಲದೆ ಮಣ್ಣಿನ ಜೊತೆ ಈ ಕರಿಬೇವು ಇರ್ಬೋದು, ಏನೇ ಒಂದು ಗಿಡ ಇದ್ರೂ ಅದನ್ನು ಕಿತ್ತಿ ಬಿಸಾಕ್ಬಿಡುತ್ತೆ ಆ ಥರ. ಅಂದರೆ ಅದು ಗಿಡ ಕೀಳಬೇಕು ಅಂತಲ್ಲ, ಆ ಮಣ್ಣು ತೆಗಿವಾಗ ಆ ಮಣ್ಣಿನ ಜೊತೆ ಆ ಗಿಡನೂ ಬಂದುಬಿಡುತ್ತೆ. ಇದು ನೋಡಿ ನನಗೆ ಬೇಜಾರಾಗೋಯ್ತು. ಇನ್ಮೇಲೆ ಯಾವ ಗಿಡನೂ ಹಾಕ್ಬಾರ್ದು, ಏನೂ ಮಾಡಬಾರ್ದು ಅಂತ ಅನ್ನಿಸ್ಬಿಡ್ತು. ಆವಾಗ ಮೋಹನ್ ಮಾಮನೂ ಬೈದರು, ನೀನು ಅದೇನದು ಹಸಿ ತರಕಾರಿ ಸಿಪ್ಪೆ ಅದು ತಂದು ಹಾಕ್ತೀಯಾ, ಅದು ತಿನ್ನೋಕ್ಕೆ ಬರ್ಬೋದೇನೋ ಅಲ್ವಾ. ಆವಾಗ ನನಗೂ ನಿಜ ಅನ್ನಿಸ್ತು. ಯಾಕೆಂದರೆ ನಾವು ಆ ಸಿಪ್ಪೆ ಈ ಸಿಪ್ಪೆ ಮತ್ತು ತರಕಾರಿ ಸಿಪ್ಪೆ ಎಲ್ಲ ತೊಗೊಬಂದು ಗಿಡದ ಹತ್ರ ಹಾಕಿರ್ತೀನ, ಅದನ್ನು ತಿನ್ನೋಕ್ಕೆ ಬರ್ಬೋದು. ಅದು ಮತ್ತು ಪಾಟಲ್ಲೆಲ್ಲ ಹಾಕಿರ್ತೀನಲ್ಲ, ಅದನ್ನು ತಿನ್ನೋಕ್ಕೆ ಬಂದು ಆ ಮಣ್ಣೆಲ್ಲ ತೆಗಿಬೋದು, ಮತ್ತು ಅದರಿಂದ ಸೊಳ್ಳೆಗಳು ಜಾಸ್ತಿ ಆಗ್ತಿದೆ ಅಂತೆಲ್ಲ ಬೈದರು. ಆಮೇಲೆ ಸರಿ ಬಿಡಿ, ಇಷ್ಟು ದಿನ ಆಸೆ ಇತ್ತು ಏನೋ ಒಂದು ಮಾಡಬೇಕು ಅಂತ, ಇನ್ಮೇಲೆ ಏನೇ ಗಿಡಗಳನ್ನೂ ಹಾಕಲ್ಲ ಅಂತ ಇವಾಗ ಗಿಡಗಳು ಹಾಕೋದೇ ಬೇಡ ಅಂತ ಅನಿಸ್ಬಿಟ್ಟಿದೆ ನನಗಂತೂ.
ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಈ ಥರ ಸಿಪ್ಪೆಗಳೆಲ್ಲ ಹಾಕೋದ್ರಿಂದ ಏನಾದರೂ ಅದು ತಿನ್ನೋದಕ್ಕೆ ಅಂತ ಏನಾದರೂ ಬರ್ತಿರ್ಬೋದಾ ಅಂತ ನನಗಂತೂ ಗೊತ್ತಿಲ್ಲ. ಮೋಹನ್ ಮಾಮ ಹೇಳಿದ ಮೇಲೆ ಹೌದಲ್ವ ಇರ್ಬೋದು ಅಂತೇಳಿ ನನಗೆ ಆವಾಗ ಅನಿಸಿದ್ದು ಅಷ್ಟೇ, ಇನ್ನೇನಿಲ್ಲ. ಥರ ಬೇಜಾರಾಗುತ್ತೆ. ಏನೋ ಒಂದಷ್ಟು ಜಾಗದಲ್ಲಿ ಏನೋ ಒಂದಷ್ಟು ಏನೋ ಒಂದು ಮಾಡೋಣ ಅಂದಾಗ ಈ ಥರ ಎಲ್ಲ ಇದ್ದರೆ ಏನು ಮಾಡೋಕ್ಕಾಗತ್ತೆ. ನಾವು ಮಾಡಿ ಅದು ಕಷ್ಟಪಟ್ಟು ಅದೇನೋ ಒಂದೇನೋ ಬರ್ತಾ ಇದೆ ಅಥವಾ ಕಾಯಿ ಬಿಡ್ತಾ ಇದೆ ಅನ್ನೋ ಟೈಮಲ್ಲಿ ಈ ಥರ ಹಾಳು ಮಾಡಿಬಿಟ್ಟಾಗ ಮಾಡೋ ಇಂಟ್ರೆಸ್ಟ್ ಇರೋದಿಲ್ಲ, ಹೋಗ್ಬಿಡುತ್ತೆ. ಅದಕ್ಕೆ ಇನ್ಮೇಲೆ ಡಿಸೈಡ್ ಮಾಡಿಬಿಟ್ಟೆ, ಓಕೆ ಬಿಡಿ ಆಯಿತು, ಇನ್ಮೇಲೆ ಏನೂ ಹಾಕಲ್ಲ, ಈಗ ಹೇಗಿದೆ ಹಾಗೇ ಇರಲಿ ಅಷ್ಟೇ. ಹಾಕಿದ್ರೂ ಈ ಥರ ಪ್ರಾಬ್ಲಮ್ ಅಲ್ವಾ, ಅದಕ್ಕೆ ಹಾಕೋದೇ ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ಓಕೆ, ಹಾಗೆ ಅಡುಗೆ ಕೆಲಸ ಎಲ್ಲ ಮುಗೀತು. ಹಾಗೆ ಸ್ವಲ್ಪ ಸಾಂಬಾರಿಗೆ ಬೆಣ್ಣೆ ಹಾಕ್ತೆ. ಈಗ ಸಾಂಬಾರು ತಟ್ಟೆ ಒಳಗಡೆಗೆ ಸ್ವಲ್ಪ ಬೆಣ್ಣೆ ಹಾಕೋ ಬದಲು ಸಾಂಬಾರು ಒಳಗಡೆನೇ ಹಾಕಿರ್ತೀನಿ. ಎಕ್ಸ್ಟ್ರಾ ಬೇಕು ಅಂದರೆ ಒಂದೊಂದು ಸರಿ ಹಾಕ್ಕೊಡ್ತೀನಿ, ಆದರೆ ನೆನಪಾಗಲ್ಲ. ಒಂದೊಂದು ಸರಿ ಸಾಂಬಾರು ಅನ್ನ ಅಂದರೆ ಸಾಂಬಾರು ಬಿಸಿ ಇರಬೇಕು, ಅನ್ನನೂ ಬಿಸಿ ಇರಬೇಕು, ಆವಾಗ ಬೆಣ್ಣೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಒಂದೊಂದು ಸರಿ ಏನಾಗುತ್ತೆ ಅಂದರೆ ಅನ್ನ ಬಿಸಿ ಇರುತ್ತೆ, ಸಾಂಬಾರು ಈ ಸಮ್ಮರ್ಗೆ ಎರಡು ಬಿಸಿ ಇದ್ದರೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಸಾಂಬಾರು ಬಿಸಿ ಮಾಡೋಕ್ಕೋಗಲ್ಲ, ಸುಮ್ಮನೆ ಬೆಚ್ಚಗೆ ಮಾಡಿರ್ತೀವಿ, ಆ ಥರ ಎಲ್ಲ ಇರುತ್ತಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಈ ರೀತಿ ಸಾಂಬಾರಿಗೆ ಬೆಣ್ಣೆ ಹಾಕ್ಬಿಡ್ತೀನಿ ಅಷ್ಟೇ. ಓಕೆ, ಕೆಲಸ ಎಲ್ಲ ಮುಗೀತು. ಹಾಗೆ ಕ್ಯಾನ್ ಎಲ್ಲ ತೊಳಿಬೇಕಿತ್ತು, ಸುಮಾರು ದಿನ ಆಗಿತ್ತು, ಅದಕ್ಕೆ ಕ್ಯಾನು ಕೂಡ ತೊಳಿತಾ ಇದ್ದೀನಿ. ಹಾಗೆ ಕ್ಯಾನ್ ತೊಳೆಯೋದಕ್ಕೆ ಅಂತೇಳಿ ಒಂದು ಬ್ರಷ್ನ ತರಿಸಿದೆ. ಅದು ಚೆನ್ನಾಗಿದೆ. ಅದೇನಾಗಿದೆ, ಹೊರಗಡೆ ಇಟ್ಟಿದೆ, ಅದು ಬಿಸಿಲಿಗೆ ಒಣಗಿ ಅದು ಒಂಥರ ಒಣಗಿರೋದ್ರಿಂದ ಏನಾಗುತ್ತೆ ಅಂದರೆ ಮುರಿದೋಗ್ತಾ ಇರುತ್ತೆ. ಆ ಬ್ರಷ್ ಏನಿದೆ ಮುಂದೆ ಅದು ಬಿಸಿಲಿಗೆ ಅದು ಏನಂದರೆ ಕ್ಯಾನ್ ಒಳಗಡೆ ಹಾಕ್ಬಿಟ್ಟು ಕ್ಯಾನೆಲ್ಲ ಉಜ್ತಾ ಇದ್ದೀನಿ ನೋಡಿ. ಆ ಟೈಮಲ್ಲಿ ಎಲ್ಲ ಮುರಿದೋಗ್ಬಿಟ್ಟಿದ್ವಾ, ಇದೇನಿದು ಹಿಂಗೆ ವೈಟ್ ಇದೆಯಲ್ಲ ಅಂದರೆ ಅದು ಬಿಸಿಲಿಗೆ ಚೆನ್ನಾಗಿ ಒಣಗಿದೆಯಾ. ಅದನ್ನು ತೊಗೊಬಂದು ನಾನು ಕ್ಯಾನ್ ತೊಳೆಯೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಆವಾಗ ಅದೆಲ್ಲ ಮುರಿದು ಪೀಸ್ ಥರ ಆಗೋಗಿದೆ. ಚೆನ್ನಾಗಿತ್ತು ಅದು ಬ್ರಷು, ಕ್ಯಾನೆಲ್ಲ ತೊಳೆಯೋದಕ್ಕೆ. ಆಮೇಲೆ ಇನ್ನೊಂದು ಸ್ವಲ್ಪ ಉದ್ದ ಇರಬೇಕಿತ್ತು ನಮಗೆ ನೀಟಾಗಿ ಉಜ್ಜಿ ತೊಳೆಯೋದಕ್ಕೆ. ನಾನು ಸ್ವಲ್ಪ ಉಪ್ಪು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಇಟ್ಟಿದ್ದೆ. ಉಪ್ಪು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಉಪ್ಪು ಹಾಕಿದ್ರೆ ಏನಂದರೆ ಶೇಕ್ ಮಾಡಬೇಕು, ಚೆನ್ನಾಗಿ ಶೇಕ್ ಮಾಡಿದಷ್ಟು ಅದರಲ್ಲಿರುವಂಥ ಪಾಚಿ ಇರ್ಬೋದು ಏನೇ ಇದ್ರೂ ನೀಟಾಗಿ ಹೋಗುತ್ತೆ. ಅದಕ್ಕೆ ಎರಡೂ ಮಾಡೋಣ ಅಂದ್ಬಿಟ್ಟು ನಾನು ಬೆಳಗ್ಗೆನೇ ಉಪ್ಪೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಶೇಕ್ ಎಲ್ಲ ಮಾಡಿಬಿಟ್ಟು ಅಲ್ಲೇ ಇಟ್ಟಿದ್ದೆ. ಆಮೇಲೆ ಒಂದು ಸಾರಿ ಬ್ರಷ್ಷು ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಬ್ರಷ್ ಎತ್ಕೊಬಂದು ಯೂಸ್ ಮಾಡ್ತಾಯಿದ್ದೀನಿ. ನೋಡಿದ್ರೆ ಬ್ರಷ್ ಕತೆ ಆ ಥರ ಒಣಗಿ ಅದೆಲ್ಲ ಉದುರುತ್ತಾ ಇದೆ. ಆ ಕೆಲಸ ಮುಗಿಸಿ ಹಾಗೆ ಹೊರಗಡೆ ಬಂದೆ. ಒಂದು ತೆಂಗಿನಕಾಯಿ ಹಾಳಾಗಿತ್ತು. ಇದು ಯಾವ ತೆಂಗಿನಕಾಯಿ ಅಂದರೆ, ನಾವು ಒಂದು ಸರಿ ನಾಮಕರಣಕ್ಕೆ ಹೋಗಿದ್ವಿ ನೋಡಿ, ಅಲ್ಲಿ ಕೊಟ್ಟಿದ್ರು ಈ ತೆಂಗಿನಕಾಯಿನ. ಆ ತೆಂಗಿನಕಾಯಿನ ನಾನು ದಪ್ಪ ತೆಂಗಿನಕಾಯಿ, ಇದು ದಪ್ಪದಿತ್ತು, ಅದಕ್ಕೆ ಇದನ್ನು ಯೂಸ್ ಮಾಡಿದೆ, ಹಾಗೇ ಇಟ್ಟಿದ್ದೆ. ಲಾಸ್ಟಲ್ಲಿ ಒಂದಿನ ಯೂಸ್ ಮಾಡೋಣ ಅಂತ ಹೊಡಿತೀನಿ, ಕೊಳ್ತೋಗ್ಬಿಟ್ಟಿದ್ದೆ ಒಳಗಡೆ. ಅದಕ್ಕೆ ಇನ್ನೇನು ಮಾಡೋದು, ಇನ್ನೇನಿದ್ರು ಇದು ಕಾಗೆ ಅಥವಾ ಪಾರಿವಾಳ ಏನೋ ಒಂದು ತಿನ್ನುತ್ತೆ, ಅದಕ್ಕೆ ಹೊರಗಡೆ ಇಟ್ಟಿದ್ದೆ. ಅದು ಕಂಠ ಎಲ್ಲ ತೆಗೆದ್ಬಿಟ್ಟು, ಅಂದರೆ ಕಂಠದಿಂದ ಬೇರೆ ಮಾಡಿ ಅದನ್ನ ಸಣ್ಣ ಪೀಸ್ ಮಾಡಿ ಮೇಲೆ ತೊಗೊಂಡೋಗಿ ಹಾಕೋಣ ಅಂತ ಇಲ್ಲಿ ಪೀಸ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಪೀಸ್ ಮಾಡಬೇಕಾದ್ರೆ ನನಗೊಂದು ಹಳೇದು ನೆನಪಾಯಿತು. ಏನಂದರೆ, ಆವಾಗ ನಾವು ಚಿಕ್ಕವರಿದ್ದಾಗ ಈ ಥರ ಹೊರಗಡೆ ನಿಂತ್ಕೊಂಡು ಅಥವಾ ರೋಡಲ್ಲಿ ಹೋಗ್ಬೇಕಾದ್ರೆ ಏನಾದ್ರು ತಿಂದ್ಕೊಂಡು ಹೋದರೆ ಕಾಗೆ ಕೈಯಲ್ಲಿರೋದನ್ನ ಕಿತ್ಕೊಂಡು ಹೊರ್ಟೋಗ್ತಿತ್ತು. ಹೆಚ್ಚಾಗಿ ಅಂದರೆ ತೆಂಗಿನಕಾಯಿ ಏನಾದರೂ ಕೈಯಲ್ಲಿ ಇಟ್ಕೊಂಡು ತಿನ್ಕೊಯ್ತಾ ಇದ್ದರೆ ರೋಡಲ್ಲಿ ಕಿತ್ಕೊಂಡು ಹೊರ್ಟೋಗೋದು. ಈ ಥರ ಇವಾಗ ಅದು ಇಲ್ಲವೇ ಇಲ್ಲ. ಏಕೆಂದರೆ ಮಕ್ಕಳು ಆ ಥರ ರೋಡಲ್ಲಿ ಆ ಥರ ಇಟ್ಕೊಂಡು ತಿನ್ನೋದೇ ನಾವು ನೋಡಿಲ್ಲ. ನಾವೆಲ್ಲ ಆ ಥರದ್ದೆಲ್ಲ ಹೆಚ್ಚಾಗಿ ನೋಡಿರೋದ್ರಿಂದ ಅದು ನನಗೆ ಇಲ್ಲಿ ನೆನಪಾಗ್ತಿತ್ತು, ಈ ಥರ ಕಾಗೆ ಕಿತ್ಕೊಂಡು ಹೋಗೋದು ಅದೆಲ್ಲ. ಆಮೇಲೆ ಇನ್ನೊಂದೇನೆಂದರೆ, ಏನದು ಕೋಳಿ ಮರಿಗಳನ್ನೆಲ್ಲ ಹದ್ದು ಎತ್ಕೊಂಡು ಹೋಗೋದು, ಆ ಥರದ್ದೆಲ್ಲ ನೋಡ್ತಿದ್ವಿ. ಈಗಿನ ಮಕ್ಕಳಿಗೆ ಹಂಗಂದ್ರೆ ಕಾಗೆ ಕಿತ್ಕೊಂಡು ಹೊರ್ಟೋಗುತ್ತಾ ಕೈಯಲ್ಲಿರೋದನ್ನ ಅಂತಾರೆ. ನನಗೂ ಎಷ್ಟೋ ಸರಿ ಆಗಿದೆ, ಕೈಯಲ್ಲಿ ಏನಾರು ಇಟ್ಕೊಂಡು ತಿನ್ಕೊಂಡು ಹೋಗ್ತಾಯಿದ್ರೆ ಕಿತ್ಕೊಂಡು ಹೊರ್ಟೋಗೋದು ಆ ಥರದ್ದೆಲ್ಲ. ಅದಕ್ಕೆ ನಾನು ಅದನ್ನೆಲ್ಲ ಕಟ್ ಮಾಡಿ ಅದನ್ನ ನೆನೆಸ್ಕೊತಾ ಇದ್ದೆ ಕಟ್ ಮಾಡ್ಬೇಕಾದ್ರೆ. ಹಾಗೆ ಕಟ್ ಮಾಡಿಬಿಟ್ಟು ಟೆರೆಸ್ ಮೇಲೆ ಹೋಗಿ ಒಣಗಾಕ್ಬಿಟ್ಟು, ಅಂದರೆ ಒಣಗಾಕೋದನ್ನು ಮೇಲೆ ಇಟ್ಟು ಬರ್ತೀನಿ, ಕಾಗೆ ಎತ್ಕೊಂಡು ಹೋಗುತ್ತೆ ಅಂತೇಳಿ ಅಷ್ಟೆ. ಅದಾದಮೇಲೆ ಕೌಶಿ ನೋಡಿ, ಬಿಸಿಲಿಂದ ಅಂದರೆ ಸನ್ಲೈಟಿಂದ ಆಮ್ಲೆಟ್ ಮಾಡ್ತೀನಿ ಅಂತೇಳಿ ನಿನ್ನೆ ಮಾಡೋಕ್ಕೆ ಟ್ರೈ ಮಾಡ್ದೆ. ನಿನ್ನೆ ಅದು ಆಗಿಲ್ಲ, ಮೊಟ್ಟೆ ಇರಲಿಲ್ಲ ಅಷ್ಟೇ.
ಇವತ್ತು ಬೆಳಿಗ್ಗೆ 1:30 ಆ ಥರ ಟೈಮಲ್ಲಿ ತವಾನ ಇಟ್ಟಿರೋದು. ಅದಾದಮೇಲೆ ಚೆನ್ನಾಗಿ ಕಾಯ್ಲಿ ತವ ಅಂತೇಳಿ ಬಿಟ್ಟಿದ್ದೇನೆ. ತವ ಏನು ನಾವು ಕಾಲಿಟ್ರೆ ನೆಲ ಬಿಸಿ ಬಿಸಿ ಅನಿಸುತ್ತೆ, ಆದರೆ ತವ ಇಟ್ಟರೆ ತವ ಏನು ಬಿಸಿನೂ ಅನಿಸಲ್ಲ, ಏನೂ ಅನಿಸಲ್ಲ. ಅದೇನು ಅನಿಸುತ್ತೆ ಅಂದರೆ ಬೆಚ್ಚಗೆ ಅನಿಸುತ್ತೆ ಅಷ್ಟೇ, ಇನ್ನೇನು ಅನಿಸಲ್ಲ. ಇವನು ಇಲ್ಲಮ್ಮ ಆಗುತ್ತೆ, ಫ್ರೈ ಆಗುತ್ತೆ, ಹಾಗೆ ಹೀಗೆ ಅಂತ. ನೋಡು ಅದೆಲ್ಲ ಸುಳ್ಳು. ವೀಡಿಯೋದಲ್ಲಿ ಆ ಥರ ನೋಡಿರ್ಬೋದಾದರೆ ಆ ಥರ ಆಗಲ್ಲ. ಅವನಿಗೆ ಹೇಳ್ದೆ, ಇದು ಆಮ್ಲೆಟ್ ಆಗಲ್ಲ, ಇವಾಗ ಎಣ್ಣೆ ಹಾಕಿ ಗ್ಯಾಸ್ ಮೇಲೆ ಇಟ್ಟು ನಾವು ಫ್ರೈ ಮಾಡ್ತೀವಲ್ಲ ಅದು ಆಮ್ಲೆಟು, ಓಕೆ. ಈ ಬಿಸಿಲಿಂದ ಮಾಡ್ತೀವಲ್ಲ ಅದು ಆಮ್ಲೆಟ್ ಅಲ್ಲ, ಒಣಗೋಗಿರೋದು. ಆ ಒಣಗೋಗಿರೋ ಆಮ್ಲೆಟ್ ಆ ಥರ ಆಗುತ್ತೆ, ಅದಾಗಲ್ಲ ಅಂತ ಹೇಳಿದೆ. ಇಲ್ಲ ಆಗುತ್ತೆ, ಎಷ್ಟೊಂದು ಬಿಸಿಲಿದೆ. ಅವನಿಗೆ ಸ್ಕಿನ್ನಿಗೆ ಟಚ್ ಆದರೆ ಬಿಸಿ ಬಿಸಿ ಅನಿಸುತ್ತಲ್ಲ, ಅದಕ್ಕೆ ಅವನು ಆಮ್ಲೆಟ್ ಆಗೇ ಆಗುತ್ತೆ ಅಂಥೇಳಿ ಅದಕ್ಕೆ ಎಣ್ಣೆ ಎಲ್ಲ ಸಾವ್ರಿ ಅದು ಒಂದು ಮೊಟ್ಟೆ ಎಲ್ಲ ಒಡೆದು ಹಾಕಿದ್ದಾನೆ. ಆ ಮೊಟ್ಟೆ ಹೊಡಿಬೇಕಾದ್ರೆ ಒಳಗಡೆ ಇರುವಂಥ ಯೆಲ್ಲೋ ಕಲರು ಅಂದರೆ ಭಂಡಾರ ಅಂತೇನು ಹೇಳ್ತೀವಿ, ಅದು ಒಡೆದೋಗ್ಬಿಡ್ತಾ. ಅದನ್ನ ನೋಡ್ಬಿಟ್ಟು ಅಯ್ಯೋ ಇದು ನೋಡೋ ತಕ್ಷಣ ತಿನ್ನಬೇಕು ಅನ್ನೋ ಮನಸ್ಸೇ ಬರ್ತಿಲ್ಲ ನನಗೆ, ಅದು ಫ್ರೈ ಆದಮೇಲೆ ಅಂದ. ನೋಡು ಫ್ರೈ ಆಗಲ್ಲ ಅಂತ ನಾನು, ಅವನಿಲ್ಲ ಪಕ್ಕ ಫ್ರೈ ಆಗುತ್ತೆ ಅಂತ ಅವನು. ಆಯಿತು ಬಿಡು ನೋಡೋಣ, ನಂದು ಅದು ಫ್ರೈ ಆಗಲ್ಲ ಅಂತ. ಆಯಿತು ಬಿಡಮ್ಮ, ಸಂಜೆ ಗಂಟ ಅದು ಸಂಜೆ 6-4 ಗಂಟಲು ಬಿಸಿಲಿರುತ್ತೆ, ಅಲ್ಲಿ ತನಕನೂ ಅದನ್ನ ಯಾರು ಮುಟ್ಟಕ್ಕೆ ಹೋಗಬೇಡಿ, ಏನೂ ಮಾಡಬೇಡಿ ಅಂತ ಹೇಳಿದ್ದ. ನಾನು ಹಾಗೆ ಆಯಿತು ಬಿಡು ಅಂತೇಳಿ ಬಿಟ್ಟಿದ್ದೆ. ನೋಡೋಣ ಸಂಜೆಗೆ ನಿಮಗೆ ತೋರಿಸ್ತೀನಿ 6-4 ಆ ಥರ ಹೆಂಗಿರುತ್ತೆ ಅದು. ಏನದು ತವ ಮೇಲಿಟ್ಟು ಫ್ರೈ ಮಾಡ್ತೀವಲ್ಲ ಆ ಥರ ಆಮ್ಲೆಟ್ ಆಗುತ್ತೆ, ಇಲ್ಲ ಬಿಸಿಲಿಗೆ ಒಣಗಿ ಏನಾಗುತ್ತೆ ಅಂತ. ಓಕೆ, ಇವಾಗ ನೋಡಿ ಈ ಥರ ಆಮ್ಲೆಟ್ ಆಗಿರೋದು. ನನಗೆ ಅದನ್ನ ನೋಡಿ ನೋಡಿ ನಗು ಬರ್ತಿತ್ತು. ನೋಡ್ದೆ, ನಾನು ಹೇಳಿಲ್ವ ಅದು ಆಮ್ಲೆಟ್ ಆಗಲ್ಲ, ಒಣಗೋಗುತ್ತೆ ಅಷ್ಟೇ, ಅದು ಫ್ರೈ ಆಗಲ್ಲ ಅಂಥೇಳಿ. ಅದಕ್ಕೆ ಅವನು ಹೇಳೋದು, ಇಲ್ಲಮ್ಮ ಬಿಸಿಲಲ್ಲಿ ಇಟ್ಟರೆ ಅದು ನೀಟಾಗಿ ಫ್ರೈ ಆಗುತ್ತೆ ಅಂತ. ಇನ್ನೂ ಬಿಸಿಲಿರ್ಬೇಕಂತ, ಇನ್ನೂ ಬಿಸಿಲಿದ್ದಾಗ ಅದಕ್ಕೆ ಇನ್ನೊಂದು ದಿನ ತೊಗೊಂಡೋಗಿ ಟೆರೆಸ್ ಮೇಲೆ ಮಾಡ್ತಾನಂತೆ. ಅಯ್ಯೋ ಇದ್ದ ಮಕ್ಕಳಿಗೆ ಏನು ಹೇಳೋದು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಅದಾದಮೇಲೆ ಇದು ಬಂದು ರಾತ್ರಿ ನೆನ್ನೆ ಬೋಂಡ ಮಾಡಿದ್ನಲ್ಲ, ಅದ್ರ ಹಿಟ್ಟು ಸ್ವಲ್ಪ ಉಳ್ಕೊಂಡಿತ್ತು, ಅದಕ್ಕೆ ನೆಕ್ಸ್ಟ್ ಡೇಗೆ ರಾತ್ರಿಗೆ ಹಾಕ್ತಾಯಿದ್ದೀನಿ. ಅಂದರೆ 7:30 ಆ ಥರ ಟೈಮಲ್ಲಿ ಸ್ನ್ಯಾಕ್ಸ್ ಥರ. ಅದು ಸ್ವಲ್ಪನೇ ಇತ್ತು, 10-15 ಏನೋ ಆಗಿತ್ತು ಅಷ್ಟೇ. ಅದನ್ನು ಹಾಕ್ಬಿಡೋಣ ಸುಮ್ಮನೆ, ಹಾಗೆ ಫ್ರಿಜ್ಜಲ್ಲಿಟ್ಟರೆ ಅಲ್ಲೇ ಇರುತ್ತೆ, ಮತ್ತು ನೋಡಲ್ಲ, ಹಾಳಾಗಿಬಿಡತ್ತೆ ಅಂದ್ಬಿಟ್ಟು. ಆಮೇಲೆ ಕೌಶಿನಿ ಹೇಳ್ತಿದ್ದ, ಹಾಕ್ಬಿಡಮ್ಮ ತಿನ್ನೋಣ, ಇವಾಗ ಟೈಮ್ ಆಗಿಲ್ಲ ಅಂತ. ಅಂದರೆ ಮೋಹನ್ ಮಾಮ ಬಂದಿರಲಿಲ್ಲ, ಅದರಿಂದ ಆಮೇಲೆ ಬಂದಮೇಲೆ ಹಾಕೋಣ ಅಂದ್ಬಿಟ್ಟು ಮಾಮ ಬಂದಮೇಲೆ ಹಾಕಿದ್ದು. ಬೋಂಡ ಮಾತ್ರ ಚೆನ್ನಾಗಿ ಎಣ್ಣೆ ಕುಡ್ದಿತ್ತು, ಮುಟ್ಟಿ ಪ್ರೆಸ್ ಮಾಡಿದ್ರೆ ಸಾಕು ಎಣ್ಣೆ ಎಲ್ಲ ಬರೋದು, ಅಷ್ಟು ಎಣ್ಣೆ ಕುಡ್ದಿತ್ತು. ಮೋಹನ್ ಮಾಮ ನೋಡ್ಬಿಟ್ಟು ಬೈತಾಯಿದ್ರು. ಓಕೆ, ಹಾಗೆ ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.